ಮಹೇಂದ್ರಾಚಲದ ಎತ್ತರದಲ್ಲಿ ತಪೋನಿರತನಾದಂತಹ ಭಾರ್ಗವರಾಮ ಇಳೆಗೆ ಇಳಿದು ಬಂದ ಕಾಲದಲ್ಲಿ ಕೇಳಿದ್ದು ತರುಣಿಯೋರ್ವಳ ಅಳು. ತನ್ನ ಮುಂದಿನ ಭವ್ಯ ಭವಿಷ್ಯದ ಸುಂದರವಾದಂತಹ ಗೋಪುರ ನುಚ್ಚು ನೂರಾದಂತಹ ಸ್ಥಿತಿಯಲ್ಲಿ ಕಣ್ಣೀರ್ಕರೆಯುತ್ತಿರುವಂತಹ ಹೆಣ್ಣು ಮಗಳನ್ನು ಕಂಡೆ. ಕಾಲ ಬದಲಾಯಿತೋ ಅಲ್ಲ ಭಾರ್ಗವರಾಮ ಬದಲಾಗುವ ಕಾಲ ಬಂತೋ ಎನ್ನುವುದನ್ನು ಸರಿಯಾಗಿ ನಿರ್ಧರಿಸುವುದಕ್ಕಾಗದಂತಹ ಸ್ಥಿತಿಯಲ್ಲಿಯೇ ನಾನಿದ್ದೇನೆ ಎನ್ನುವುದಂತೂ ಸತ್ಯ. ಅದಿಲ್ಲವಾದರೆ ಯಾವ ಈ ಹೆಮ್ಮಗಳ ಅಳುವಿಗೆ ಕಾರಣ ಸ್ಥಾನದಲ್ಲಿದ್ದಾನೆಯೋ ಅಂಥವನು ಸಾಮಾನ್ಯನಲ್ಲ, ಅಜ್ಞಾನಿಯಲ್ಲ, ಅವಿದ್ವಾಂಸನಲ್ಲ, ಅನಾಥನಲ್ಲ. ಬದಲಾಗಿ ಯಾವ ಪರಶುರಾಮನ ದಿವ್ಯ ಸಂಕಲ್ಪವೇ ಮೂರ್ತಿ ಭವಿಸಿ ಈ ಥರಗಿಳಿದು ಬಂತೋ ಎನ್ನುವ ಹಾಗೆ ಲೋಕವೆಲ್ಲ ಕಂಡಿತ್ತು ಅಂತಹ ದೇವವ್ರತ ಈ ಪರಶುಧರನ ಆತ್ಮೀಯನಾದಂತಹ ಅಲ್ಲ ಅತ್ಯಂತ ಪ್ರೇಮ ಪಾತ್ರನಾದ ಪ್ರೀತಿ ಪಾತ್ರನಾದಂತಹ ಶಿಷ್ಯ ದೇವವ್ರತನೇ ಕಾರಣ ಸ್ಥಾನದಲ್ಲಿ ನಿಂತು ಈ ಹೆಣ್ಣಿನ ಕಣ್ಣೀರಿಗೆ ಕಾರಣನ ಸ್ಥಾನದಲ್ಲಿದ್ದಾನೆ ಅಂತಾದರೆ ಕೇವಲ ನುಚ್ಚು ನೂರಾದದ್ದು ಕೇವಲ ಈ ಹೆಣ್ಣಿನ ಮುಂದಿನ ಭವಿಷ್ಯವಲ್ಲ, ಪರಶುರಾಮನ ಸಂಕಲ್ಪವೇ ನುಚ್ಚು ನೂರಾದಂತಹ ಸನ್ನಿವೇಶ ಇದು. ಆದ್ದರಿಂದಲೇ ಕ್ರೋಧದ ಭಾವವು ಉಕ್ಕೇರಿ ಬರುತ್ತಿದೆ, ಸಂಕಟವೂ ಅಷ್ಟೇ ಪ್ರಮಾಣದಲ್ಲಿ ನನ್ನನ್ನು ಬಾಧಿಸ್ತಾ ಇದೆ. ಅದಿಲ್ಲವಾದರೆ ಲೋಕದ ಪಾಪವನ್ನೆಲ್ಲ ಕಳೆಯುವಂತಹ ಪರಮ ಪಾವನೆಯಾದಂತಹ ಭಾಗೀರಥಿ ದೇವಿ ತನ್ನ ಸುಕುಮಾರನನ್ನು ಕರಕೊಂಡು ಬಂದ ಕಾಲಕ್ಕೆ ಸಮಿತ್ಪಾಣಿಯಾಗಿ ಬಂದಂತಹ ಕುಮಾರ ನನ್ನ ಪಾದಸ್ಪರ್ಶವನ್ನು ಮಾಡಿ ಶಿಷ್ಯೋಹಂ ಜ್ಞಾನಾರ್ಥಿಯಾಗಿ ಬಂದಿದ್ದೇನೆ, ವಿದ್ಯಾರ್ಥಿಯಾಗಿ ಬಂದಿದ್ದೇನೆ ಎನ್ನುವ ಕಾಲಕ್ಕೆ ಅವನ ಮುಖಮಂಡಲದಲ್ಲಿ ವಿಜೃಂಭಿಸುವ ದಿವ್ಯ ತೇಜಸ್ಸನ್ನು ಕಂಡು ಪುಳಕಿತಾನಂದ ಗಾತ್ರನಾದೆ. ಯಾವ ತ್ರೇತೆಯ ರಾಮನನ್ನು ಕಂಡಂತಹ ಕಣ್ಣುಗಳಲ್ಲಿ ಮತ್ತೆ ಅದೇ ಸ್ಥಾನವನ್ನು ಅದೇ ಪುರುಷಾಕೃತಿಯನ್ನು ಕಾಣುತ್ತಿದ್ದೇನೆಯೋ, ಮತ್ತೆ ಈ ಯುಗದಲ್ಲಿ ಅವತರಿಸಿದನೋ ಅಭಿನವ ರಾಮ ಎನ್ನುವ ಹಾಗೆ ವಿದ್ಯಾದಾನವನ್ನು ಮಾಡಿದೆ. ಶಾಸ್ತ್ರವನ್ನು ಕಾಪಿಡುವುದಕ್ಕಾಗಿ ನಿನ್ನ ಕೈಯಲ್ಲಿ ಶಸ್ತ್ರವನ್ನು ಕೊಡ್ತಾ ಇದ್ದೇನೆ ಮಗು ಎನ್ನುವ ಸ್ಪಷ್ಟವಾಕ್ಯವನ್ನು ಆಡಿದ್ದೇನೆ. ಅದನ್ನು ತಲೆಯಲ್ಲಿ ಹೊತ್ತು ನನ್ನಿಂದ ವಿದ್ಯೆಯನ್ನು ಕಲಿತವ ನನ್ನ ಶಿಷ್ಯ. ಆ ನಂತರದಲ್ಲಿ ಗುರುಕುಲದಿಂದ ತೆರಳಿದ ಅವನ ಜೀವಮಾನದ ಸಾಧನೆಗಳನ್ನ ಈವರೆಗೆ ಪರೀಕ್ಷಿಸುತ್ತಾ ಮುನ್ನಡೆದರೆ ಕೇವಲ ಜೀವನದಲ್ಲಿ ನಮಗೆ ಬೇಕಾದ ಅಲ್ಪ ಫಲವನ್ನು ಪಡೆಯುವುದಕ್ಕೆ ಒಂದೋ ಎರಡೋ ವ್ರತ ಮಾಡುವುದನ್ನು ಕಾಣುತ್ತೇವೆ ಪ್ರಪಂಚದಲ್ಲಿ ಸಾಮಾನ್ಯರಾದವರು. ಆದರೆ ಹಾಗಲ್ಲ, ತ್ಯಾಗವನ್ನೇ ಮಾಡುವುದರ ಮೂಲಕವಾಗಿ ತನ್ನ ಜೀವನವನ್ನೇ ವ್ರತವಾಗಿಸಿಕೊಂಡ ನನ್ನ ದೇವವ್ರತ, ನಿಜಾರ್ಥದಲ್ಲಿ ದೇವವ್ರತ ನಾಮಕನಾಗಿದ್ದವನು ಭೀಷ್ಮನಾದ ಎನ್ನುವುದನ್ನು ಕೇಳಿ ಅತ್ಯಂತ ಹರ್ಷಗೊಂಡೆ ನಾನು. ಆದರೆ ಯಾಕೆ ಹೀಗಾಗಿ ಹೋಯಿತು? ತ್ರೇತೆಯ ರಾಮ ಮೆಟ್ಟಿದ ಕಲ್ಲು ಹೆಣ್ಣಾಯಿತು, ನನ್ನ ಅಭಿನವ ರಾಮ ಮುಟ್ಟಿದ ಹೆಣ್ಣಿನ ಬಾಳು ಕಲ್ಲಾಗಿ ಹೋಯಿತಲ್ಲ ಎನ್ನುವಾಗ ನನ್ನ ಸಂಕಲ್ಪ ನುಚ್ಚು ನೂರಾದದ್ದಲ್ಲಿ ಹಾಗಾಗುವುದಕ್ಕೆ ಸಾಧ್ಯ ಉಂಟೆ. ಆಲೋಚನೆ ಮಾಡಿದೆ. ಆಲೋಚನೆ ಮಾಡುವಾಗ ಸೇರಿದಂತಹ ಮುನಿ ಪರಿಷತ್ತೆಲ್ಲ ಆಡುವ ಮಾತುಗಳನ್ನು ಕೇಳಿ ವಿಸ್ಮಯನಾಗಿ ಹೋದೆ ನಾನು. ಈ ಹೆಣ್ಣು ಮಗಳು ದೂರದವಳಾಗುವುದಿಲ್ಲ, ನಮ್ಮ ತಪೋ ಸಂಬಂಧದಿಂದ ನನಗೂ ಸಂಬಂಧಿಯೇ ಆಗಬೇಕು. ಆ ನೆಲೆಯಲ್ಲಿದ್ದವಳು, ನೀವೆಲ್ಲ ಸೇರಿದವರು ಮುನಿಗಳು. ಮುನೇರ್ಭಾವ ಮೌನಂ, ಮುನಿಯ ಪ್ರಧಾನವಾದಂತಹ ಭಾವ ಯಾವುದು ಅಂತ ನೋಡಿದ್ರೆ ಮೌನ. ಆದರದು ಮೂಕ ಭಾವವಲ್ಲ. ಪ್ರಪಂಚದಲ್ಲಿ ಮಾತಾಡದ ಮೂಕರೆಲ್ಲ ಮೌನಿಗಳಲ್ಲ. ಈ ಮೌನ ಪ್ರಪಂಚದ ಹುಟ್ಟಿಗೂ ಸ್ಥಿತಿಗೂ ಲಯಕ್ಕೂ ಕಾರಣವಾದಂತಹ ಮಂತ್ರಗಳನ್ನು ಕಾಣುವ ಮೊದಲಿನ ಸ್ಥಿತಿಯ ಮೌನ. ಮಂತ್ರಗಳನ್ನು ಕಾಣುವ ಮೌನವನ್ನು ಮುರಿದು ಮಾತಾಡುವಂತ ನಿಮ್ಮ ಚಿತ್ತಬಿತ್ತಿ ಹರಿತಾ ಇದೆ ಅಂತಾದರೆ, ಅದು ಭೀಷ್ಮನ ವಿರುದ್ಧವಾದ ಮಾತುಗಳನ್ನು ಆಡುತ್ತಾ ಇದೆ ಅಂತಾದರೆ ಏನು? ಅಪರಾಧಿಯಾದಂತಹ ಭೀಷ್ಮನನ್ನು ಕೊಂದು ಕೊಟ್ಟರೆ ನಮಗೆ ಆನಂದಬಹುದು ಎನ್ನುವಂತಹ ಮಾತುಗಳನ್ನು ನಮ್ಮ ಮುನಿಗಣನ ಮಾಡುತ್ತಾ ಇದೆ ಅಂತಾದರೆ, ಆದ್ದರಿಂದ ಆಡಿದ್ದೇನೆ. ಕೇಳಿರ ಈ ಮುನಿವರರು ದೋಷವ ತಾಳಿ. ಹೌದು, ನೀವೆಲ್ಲ ಸಂತೋಷ ಚಿತ್ತರಾಗಿರಬೇಕಾದದ್ದು ಪ್ರಪಂಚದ ಒಳಿತಿಗಾಗಿ ಅನಿವಾರ್ಯ. ಅದನ್ನು ಸಾಧಿಸುವುದಕ್ಕೆ ಬೇಕಾಗಿ ನಿಮ್ಮೆಲ್ಲರ ಭಾವ ಭೀಷ್ಮ ಅಪರಾಧಿ ಎನ್ನುವುದು. ಭೀಷ್ಮನಲ್ಲಿ ಆಡುವ ಭಾಷೆ ಇಲ್ಲ, ಭಾವ ಉಂಟು, ಭಾಷೆ ಇಲ್ಲ.
ನಿಮ್ಮೆಲ್ಲರ ಭಾಷೆಯಾಗಿ ನಾನು ಈ ಪ್ರಕರಣದಲ್ಲಿ ಪ್ರವರ್ತಿಸಬೇಕೆನ್ನುವಂತಹ ನಿಮ್ಮ ಅಭೀಪ್ಸೆಯನ್ನು ತಿಳಿದವನಾಗಿದ್ದೇನೆ. ಆ ನೆಲೆಯಲ್ಲಿ ನಿಮ್ಮೆಲ್ಲರ ಮುಂದುಗಡೆಯಲ್ಲಿಯೇ ಪ್ರತಿಜ್ಞಾಬದ್ಧನಾಗುತ್ತಾನೆ. ಅಲ್ಲಿ ಏನು ಮಾಡುವ, ನೀವು ಕೊಂದು ಕೊಡಬೇಕು ಅಂತ ಕೇಳಿದ್ದೀರಿ ಅಂತ ಆಲೋಚನೆ ಮಾಡುವ ಕಾಲಕ್ಕೆ ಸರಿಯಾದ ಸ್ಥಾನದಲ್ಲಿಯೇ ನೆನಪಿಸಿದ ನನ್ನ ಪ್ರತಿಜ್ಞೆಯನ್ನು ನನ್ನ ಶಿಷ್ಯೋತ್ತಮ. ಯಾವ ಕಾಲಕ್ಕೆ ಹೆಣ್ಣಿಗಾಗಲಿ ಗೋವಿಗಾಗಲಿ ಬ್ರಾಹ್ಮಣನಿಗಾಗಲಿ ಹಿಂಸೆಯಾಯಿತೋ ಅನ್ಯಾಯವಾಯಿತೋ ಆ ಕಾಲಕ್ಕೆ ಅಂದು ಸ್ಯಮಂತ ಪಂಚಕದಲ್ಲಿ ಬಿಟ್ಟಂತಹ ಗಂಡುಗೊಡಲಿಯನ್ನು ಮತ್ತೆ ಧರಿಸ್ತೇನೆ ಎನ್ನುವಂತಹ ಪ್ರತಿಜ್ಞಾವಾಕ್ಯನ್ನು ಆಡಿದ್ದೀರಿ ಗುರುಗಳೇ. ಈ ಕಾಲಕ್ಕೆ ಭೀಷ್ಮನನ್ನು ನೀವು ಕೊಲ್ತೀರಿ ಅಂತಾದ್ರೆ ಕೊಡಲಿ ಹಿಡಿಯುವುದಕ್ಕೇನೂ ಅಡ್ಡಿ ಇಲ್ಲ ಅಂತ ಸೂಚಿಸ್ತಾರೆ. ಹೌದಲ್ಲ? ಆ ನೆಲೆಯಲ್ಲಿ ಕೊಡಲಿಯನ್ನು ಹಿಡಿದಿದ್ದೇನೆ, ಹಾಗಂತ ದರ್ಬೆ ಬಿಡ್ಲಿಲ್ಲ, ದರ್ಬೆಯನ್ನು ಹಿಡಿದಿದ್ದೇನೆ. ನಮ್ಮಪ್ಪಯ್ಯ ಆಡಿದ ಮಾತು ಇನ್ನೂ ನನಗೆ ನೆನಪುಂಟು. ಪ್ರಪಂಚದ ಒಳಿತಿಗೆ ಬೇಕಾಗಿ ಒಬ್ಬ ಬ್ರಾಹ್ಮಣ ಜಾತಿ ಬಿಟ್ರೆ ತೊಂದರೆ ಇಲ್ಲ ಮಗು, ಪ್ರಾಯಶ್ಚಿತ್ತ ನಾನು ಮಾಡಿಸ್ತೇನೆ ಅಂತ ಜಮದಗ್ನಿ ಮಹರ್ಷಿಗಳು ಅಂದಾಡಿದಂತಹ ಮಾತು ಕಾರ್ತವೀರ್ಯನ ಸಂಹಾರದ ಕಾಲದಲ್ಲಿ. ಅದೇ ನೆಲೆಯಲ್ಲಿ ಯಾವ ಪ್ರಪಂಚ ಧರ್ಮದ ಪಥದಲ್ಲಿ ನಡೆಯುವುದಕ್ಕೆ ಬೇಕಾದಂತಹ ಶಸ್ತ್ರಶಾಸ್ತ್ರವನ್ನು ಆ ನನ್ನ ಶಿಷ್ಯನಿಗಿಟ್ಟಿದ್ದೇನೆ, ಅಂತಹ ಶಿಷ್ಯನೇ ಪ್ರಮತ್ತನಾಗಿ ತನ್ನ ವಿದ್ಯಾಬಲದಿಂದಲೋ ಕುಲೋನ್ನತಿಯಿಂದಲೋ ವಿತ್ತೋನ್ನತಿಯಿಂದಲೋ ಅಹಂಕಾರ ಪ್ರದರ್ಶನವನ್ನೇ ಮಾಡುತ್ತಾನೆ. ತನ್ನದ್ದಾದಂತಹ ಧರ್ಮ ಪಥದಲ್ಲಿ ನಡೆಯುವುದಲ್ಲ, ತಾನು ಮಾಡಿದ್ದೆಲ್ಲ ಧರ್ಮ ಎನ್ನುವ ನೆಲೆಯಲ್ಲಿ ಆತ ಸಾಗುತ್ತಾನೆ ಅಂತಾದ್ರೆ ಪ್ರಶ್ನಿಸಬೇಕಾದದ್ದು ಬ್ರಹ್ಮದಂಡಕ್ಕೆ ಅನಿವಾರ್ಯ. ರಾಜದಂಡ ಎಲ್ಲಿ ದಾರಿ ತಪ್ಪುತ್ತದೋ ಅಲ್ಲಿ ಪ್ರಶ್ನಿಸಬೇಕಾದದ್ದು ಬ್ರಹ್ಮದಂಡ ಎನ್ನುವ ಹಾಗೆ ಎಚ್ಚರಿಕೆಯ ಮಾತುಗಳನ್ನೇ ಆಡುತ್ತೀರಿ ನೀವು ಅಂತಾದ್ರೆ ದೋಷವನ್ನು ತಾಳಿರೈ. ನಿಮ್ಮದ್ದಾದಂತಹ ಯಾವ ನಿರೀಕ್ಷೆ ಉಂಟೋ, ನಿಮ್ಮದ್ದಾದ ಯಾವ ಆಸೆ ಆಕಾಂಕ್ಷೆಗಳುಂಟೋ ಅದಕ್ಕೆಂದೂ ಎರಡು ಬಗೆಯದೆ ಈ ಒಂದು ಪ್ರಕರಣದಲ್ಲಿ ಅವನನ್ನ ಶಿಷ್ಯ ಎನ್ನುವ ವ್ಯಾಮೋಹಕ್ಕೆ ಒಳಗಾಗಿ ಅಲ್ಲ, ಈ ಪ್ರಪಂಚಕ್ಕೆ ಬೇಕಾದಂತಹ ಒಂದು ಸತ್ಶಕ್ತಿ ಎನ್ನುವಂತಹ ನೆಲೆಯಲ್ಲಿ ಅದು ಹೌದು ಅಂತಾದ್ರೆ ಉಳಿಯಬೇಕು, ಅದಲ್ಲ ಅಂತಾದ್ರೆ ಈಗಲೇ ನಾಶವಾಗಿ ಹೋಗಬೇಕು ಎನ್ನುವ ಸಂಕಲ್ಪವನ್ನೇ ಮಾಡಿದವನಾಗಿದ್ದೇನೆ. ಆದ್ದರಿಂದಲೇ ಅಕೃತವರ್ಣನನ್ನು ಕರೆದು ಆಡಿದೆ. ವಿದ್ಯಾರ್ಚನೆಯ ಕಾಲದಲ್ಲಿ ಭೀಷ್ಮನಿಗೆ ಸಹಪಾಠಿಯೂ ಹೌದು ಆತ. ಗುರುಗಳು ಕುರುಕ್ಷೇತ್ರಕ್ಕಾಗಿ ಬಂದಿದ್ದಾರೆ ಎಂಬ ಪ್ರಕರಣದಲ್ಲಿ ನಿನ್ನನ್ನು ಪ್ರಶ್ನಿಸುವುದಕ್ಕಿದ್ದಾರೆ. ಗುರುಗಳ ಮತ ಎನ್ನುವುದು ಹೀಗುಂಟು: ನಿನ್ನಿಂದ ಅನ್ಯಾಯಕ್ಕೊಳಗಾದ ಸಂತ್ರಸ್ತೆಯಾದಂತಹ ಅಂಬೆಯ ಬಾಳನ್ನು ಭವ್ಯವಾಗಿಸುವುದಕ್ಕೆ ಬೇಕಾಗಿ ಬಾಸಿಂಗಧಾರಿಯಾಗಿ ಬಾ. ಅದಿಲ್ಲ, ತಾನು ಮಾಡಿದ್ದೇ ಸತ್ಯ, ಅಲ್ಲಿ ನ್ಯಾಯವಿದೆ ಧರ್ಮವಿದೆ ಎನ್ನುವಂತಹ ಅಂತರಂಗದ ವಿಶ್ವಾಸ ಉಂಟು ನಿನ್ನಲ್ಲಿ ಅಂತಾದ್ರೆ, ಗುರುಗಳು ಕೊಡಲಿಧಾರಿಗಳಾಗಿ ಬಂದಿದ್ದಾರೆ ಅಂತಾದ್ರೆ ಶಸ್ತ್ರಪಾಣಿಯಾಗಿ ಬಾ. ಒಂದೋ ಶಾಸ್ತ್ರದಿಂದ ವಿಮರ್ಶೆ ಮಾಡಿ ನಿರ್ಣಯವನ್ನು ಇತ್ಯರ್ಥ ಮಾಡುವುದಕ್ಕಾಗಲಿಲ್ಲ ಅಂತಾದ್ರೆ ನಾನು ಕೊಟ್ಟ ಶಸ್ತ್ರದಿಂದಲೇ ನಿನ್ನ ಶರೀರದ ಒಳಗಿರುವ ವಿದ್ಯೆಯನ್ನಾದರೂ ಹೊರತೆಗೆದು ಸೀಳುವೆನು. ಶಸ್ತ್ರದಿ ಸೀಳಿಯಾದರೂ ಅದನ್ನು ಹೊರತೆಗೆಯುತ್ತೇನೆ, ನನ್ನ ವಿದ್ಯೆ ನಿನ್ನಲ್ಲಿ ಉಳಿಯುವುದಕ್ಕಿಲ್ಲ ಎನ್ನುವ ಹಾಗೆ. ಹೇಗೆ ನಮ್ಮ ಶಿಷ್ಯನ ನಡೆ ಎನ್ನುವುದನ್ನು ಕಾಯುತ್ತಾ ತ್ರೇತಾಗ್ನಿಗಳ ಮಧ್ಯದಲ್ಲಿ ದರ್ಭಾಸ್ತರಣವನ್ನು ಮಾಡಿ ಯಾವ ಕುರುಕ್ಷೇತ್ರದ ಸಮಂತ ಪಂಚಕದಲ್ಲಿ ನನ್ನ ಗಂಡುಗೊಡಲಿಗೆ ಅಂಟಿದ ಕೊನೆಯ ರಕ್ತದ ಬಿಂದುವನ್ನು ತೊಳೆದಿದ್ದೇನೆಯೋ ಮತ್ತೆ ಅಂಟುವುದಿದ್ರೆ ಇಲ್ಲೇ ಅಂಟ್ಲಿ ಎನ್ನುವಂತಹ ಸಂಕಲ್ಪವನ್ನು ಮಾಡಿ ಕಾಯುತ್ತಾ ಇರ್ತೇನಂತೆ. ನೋಡೋಣ ನನ್ನ ಶಿಷ್ಯನ ನಡೆ. ಮಾತೆಯಂಗ್ರಿಗೆ ನಮಿಸಿದನು ಜರ ಮಾತೆಯಂಗ್ರಿಗೆ ನಮಿಸಿ ಪಂಚರ ಆತ ಕೊಳ್ಳುತ್ತ ಸಾಧು ಎನ್ನುತ್ತಲೇ ಅಡ್ಡಿಲ್ಲಪ್ಪ, ಹೆಣ್ಣು ಮಕ್ಕಳ ಸಾಹಸ ಮೆಚ್ಚಬೇಕು. ಅಂತೂ ಪ್ರತಿಭಟಿಸಿದ ಸಾಲ್ವನ ನಿಲುವನ್ನು ತಿಳಿದುಕೊಳ್ಳುವುದಕ್ಕೆ ವಿಫಲನಾದ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಆಯಿತು ನನಗೆ. ಕಾಡಿನ ಕಿರಾತ ಬಂದು ಮಾತನಾಡಿಸಿದೆ ನೋಡಿ, ಅದು ಭೀಷ್ಮನಿಗಾದ ಪ್ರಾಯಶ್ಚಿತ್ತ. ನೋಡನ್ನ ಸಾಹಸವನ್ನು ಅಂತ ನಾನು ಕಿರಾತನನ್ನು ಕರ್ಕೊಂಡು ಬಂದದ್ದೇ ಸಾಹಸ ಅಂತ ತಿಳಿದು ನಾಚಿಕೆ ಆಗುವುದಿಲ್ವ ಕೇಳಿದೆ. ಸತ್ಕುಲ ಪ್ರಸೂತೆ, ಕಾಶಿಯ ವಿಶ್ವವಿದ್ಯಾನಿಲಯದ ಮೆಟ್ಟಲುಗಳನ್ನು ಸವೆಸಿದ ಸುಶಿಕ್ಷಿತೆ,
ಒಬ್ಬ ಕಾಡಿನ ಕಳ್ಳು ಕುಡುಕ ಕಿರಾತನನ್ನು ಓಲೈಸುವ ಮಟ್ಟಕ್ಕೆ ಬಂದಿಯಲ್ಲ. ಹೆಟ್ಟು ಇದು ನಿನ್ನ ಸಾಹಸವ? ಆಗ ಕೊಟ್ಟ ಉತ್ತರದಿಂದ ಗೊತ್ತಾದದ್ದು ನನಗೆ. ಅದು ಸಾಹಸ ಅಲ್ಲ. ಹುಟ್ಟಿದ ಮೇಲೆ ಬಿಳಿ ಚರ್ಮದ ಒಂದು ಹೆಣ್ಣನ್ನು ಕಣ್ಣಿನಿಂದ ಕಾಣದೇ ಇದ್ದಂತ ಆ ಕಿರಾತ ತಾನಾಗಿ ದುಂಬಾಲು ಬೀಳ್ತಾನೆ. ನಾವೇನು ಅದರ ಬಗ್ಗೆ ಒದ್ದಾಡಬೇಕಾದ್ದಿಲ್ಲ. ಅವನನ್ನು ತಯಾರು ಮಾಡಿ ಕರ್ಕೊಂಡು ಬಂದೆ. ನಾನು ಯಾರು, ನೀನು ಯಾರು? 3 ಮಾರು ಉದ್ದ 6 ಮಾರು ಆಗಲ್ಲ. ಕಾಶಿಯ ಒಬ್ಬಳು ಹೆಣ್ಣು. ನೀನು ಯಾರು? ಅಖಂಡ ಆರ್ಯಾವರ್ತದ ಚಕ್ರವರ್ತಿ ಪೀಠದ ಸಂಧಿ ವಿಗ್ರಹ. ಅಂಥವನನ್ನು ಒಬ್ಬ ಕಳ್ಳು ಕುಡುಕ ಕಿರಾತ ಪ್ರಶ್ನಿಸುವ ಮಟ್ಟಕ್ಕೆ ನಾನು ಇಳಿಸಿದ್ದು ಸುಳ್ಳ. ಇದು ನನ್ನ ಸಾಹಸ. ನನಗಾದ ಪ್ರಾಯಶ್ಚಿತ್ತ ಅದು. ಆ ಹಠಮಾರಿ ಹೆಣ್ಣು ಇನ್ನೇನು ಮಾಡಿಯಾಳು? ಇಂಥದ್ದೇ ಹಡೆಗಳನ್ನು ಒಟ್ಟು ಮಾಡಿ ತಂದಾಳು. ಬ್ರಟ್ಟೆ ನೀ ತಂದ ಪಡೆಗೆ, ಪಡೆ ಅಂದ್ರೆ ಹಡೆ, ಮತ್ತೆಂಥದ್ದು ಅಲ್ಲ. ಇನ್ನು ಬಂದವರಿಗೆ ನಾನಲ್ಲ ಉತ್ತರ ಕೊಡೋದು. ನಮ್ಮ ಮನೆಯ ಸರಪಳಿ ಬಿಚ್ಚಿದ ನಾಯಿಗಳೇ ಉತ್ತರ ಕೊಟ್ಟರೆ ಸಾಕು ಹೇಳುವ ತೀರ್ಮಾನದಲ್ಲಿ ಇದ್ದೇನೆ. ಅಕೃತ ವ್ರಣ ಬರ್ತಾನೆ. ಬಾಸಿಂಗ ಕಟ್ಟಿಕೊಂಡು ಬರ್ಬೇಕಂತೆ. ಗುರುಗಿ ರೂಪ ತಾರೆ ತಿರುಗಿದ್ರು ತಿರುಗಿತ್ತು. ಶಶಿ ತಾರೆಗಳ ತಟಸ್ಥರಾದ್ರೂ ಆಧಾರ. ಭೀಷ್ಮನ ಹಣೆಗೆ ಬಾಸಿಂಗ ಬರುವುದಿಲ್ಲ. ಬಂದ್ರೆ ಭೀಷ್ಮ ಅನ್ನೋದು ಸುಳ್ಳಾಗ್ತದೆ. ಭೀಷ್ಮ ಹೌದಾ? ಬಾಸಿಂಗ ಕಟ್ಟುವುದಿಲ್ಲ. ಆಗ ಬಂದ ಉತ್ತರ ನೋಡಿ, ಇಷ್ಟು ಪಂಥದಲ್ಲಿರೋಳು ಅವ ಇಷ್ಟು ಛಲ ಉಂಟಾ? ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಸನ್ನದ್ಧನಾಗಿ ಬಾ. ಅಂತೂ ವಿಧಾನ ಮತ್ತೊಂದು ಉಂಟುತ್ತಾಯ್ತು. ಕೇವಲ ವಿಧಿ ಒಂದೇ ಅಲ್ಲ, ಪ್ರತಿವಿಧಿಯೂ ಉಂಟಲ್ಲ. ಬದುಕಿದ ಭೀಷ್ಮ. ಇಟ್ಟು ನಡೆದದ್ದು ಅಂಬೆ ಇದ್ದ. ಆ ಅಂಬಾ ಪ್ರಕರಣ ಬಂದದ್ದೇ ನಮ್ಮ ಚಿಕ್ಕಮ್ಮನಿಂದ. ಹೌದು, ನಾನು ಯಾವುದೇ ವ್ಯವಹಾರ ಮಾಡೋದಾದ್ರೂ ಚಿಕ್ಕಮ್ಮನ ಸಹಿ ಪಡೆದೇ ಹೋಗುವವನು. ಹಾಗೆ ಚಿಕ್ಕಮ್ಮನ ಕಾಲಿಗೆ ಬಿದ್ದೆ. ಭೂ ಪ್ರದಕ್ಷಿಣ ಶತಕೇನ ಸೇಟು ಯಾತ್ರಾ ಶತೈರಪ್ಪಿ ಕಾಶಿ ಯಾತ್ರಾ ಸಹಸ್ರಾಚ್ಯ ತತ್ ಫಲಂ ಮಾತೃವಂದನಂ. ನನ್ನ ಹೆತ್ತಮ್ಮ ಗಂಗೆಯನ್ನು ನನ್ನ ಚಿಕ್ಕಮ್ಮನಲ್ಲಿ ಕಂಡವನ ಮನದುಂಬಿ ಆಶೀರ್ವದಿಸಿದ್ದಾಳೆ. ಗೋವುಗಳನ್ನು ಬ್ರಾಹ್ಮಣರನ್ನು ಮುಂದಕ್ಕಿರಿಸಿಕೊಂಡು ಕಾಲ್ನಡೆಯಲ್ಲೇ ಕುರುಕ್ಷೇತ್ರಕ್ಕೆ ಬಂದಿದ್ದೇನೆ. ಎಂಥ ನಯನ ಮನೋಹರ ದೃಶ್ಯ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ಯಾಹುತಿಯಿಂದ ಜ್ವಾಜಲ್ಯಮಾನವಾಗಿ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನ ಪ್ರಭೆ ಮುಖದಿಂದ ಹೊರಹೊಮ್ಮುತ್ತಿದೆ. ಅಸ್ತವ್ಯಸ್ತವಾಗಿ ಕೆಂಜೆಡೆ ಗಾಳಿಗೆ ತೊನದಾಡುತ್ತಿದೆ.
ಋಷಿ ಪರಿಷತ್ತು ಸುತ್ತಲೂ ಸೇರಿಕೊಂಡಿದೆ. ಆಹಾ, ಇಂಥದ್ದೊಂದು ದೃಶ್ಯ ಗುರುಕುಲ ವಾಸದ ಆ ದೀರ್ಘಾವಧಿಯಲ್ಲೂ ನನ್ನ ಕಣ್ಣಿಗೆ ಕಾಣಿಸಿದ್ದಿಲ್ಲ. ಅಂದೊಬ್ಬ ರಾಮ, ಅವನಿಗಿಂತಲೂ ಮೊದಲು ಕಾಣಿಸಿಕೊಂಡ ರಾಮ. ಆ ರಾಮನನ್ನು ನೋಡುವ ಯೋಗ ನನಗಿಲ್ಲ. ಆದರೆ ಯೋಗಿಗಳಿಗೆ ಪರಮಾನಂದ ಸ್ವರೂಪನಾದವನು ಎಂಬ ಅರ್ಥದಲ್ಲಿ, ಅರ್ಥಾತ್ ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮಃ ಎಂಬುದಾದರೆ ಈ ರಾಮನನ್ನು ಕಾಣುವ ಸೌಭಾಗ್ಯ ನನಗೆ. ಯಾಕೆ? ಸುತ್ತ ಯೋಗಿ ಜನರಿಂದ ಉಂಟು. ಇವರೆಲ್ಲರ ಮನಸ್ಸಿಗೆ ಆನಂದವನ್ನು ಕಲ್ಪಿಸಿಕೊಡುವುದೇ ಉದ್ದೇಶವಾಗಿ ಬಂದವರು ಹೇಳೋದು ನನಗೆ ತಿಳಿಯಿತು. ಆದ್ರಲ್ಲೇ ಕರವಿಡಿದು ಅವರನ್ನು ಕರೆತಂದು ಕುಳ್ಳಿರಿಸಿ, ವರರತು ನಮಯ ಪೀಠಯುತ ವರರತು ನಮಯ ಪೀಠಯುತ ಕರವಿಡಿದು ಕೊಳ್ಳಿರಿಸಿದಯಿ ಕರವಿಡಿದು ಕರತಂದೆ ಕಂಡೊಡನೆ ಅಭಿನಮಿಸಿದ ಈ ಭೀಷ್ಮ ರತ್ನಮಯ ಪೀಠವನ್ನಿಟ್ಟು ಅದರಲ್ಲಿ ಕುಳ್ಳಿರಿಸಿದ್ದಾನೆ. ಯಾಕೆ? ಅವರಿಗೆ ಬೇಕು ಅಂತಲ್ಲ, ಅವರ ಸಂಸ್ಪರ್ಶ ಮಾತ್ರದಿಂದ ಈ ಪೀಠಕ್ಕೊಂದು ಪಾವಿತ್ರ್ಯ ಕಲ್ಪಿತವಾಗುತ್ತದಲ್ಲ. ಮುಂದೆ ನಮ್ಮ ಮನೆಯಲ್ಲೂ ಸಹಿತ ಅದನ್ನು ಪರಮ ಪವಿತ್ರವಾಗಿ ಪೀಠವಾಗಿ ಪ್ರತ್ಯೇಕಿಸಿಕೊಳ್ಳಿಕ್ಕಾಗ್ತದೆ. ದೇವರು ಕೂತ ಪೀಠ, ಮುಂದೆ ದೇವರು ಮಾತ್ರ ಕೂತ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಇರಬೇಕು. ಕಟ್ಟೆ ಪೂಜೆಗೆ ಕಟ್ಟೆ ಮಾಡುವ ಕ್ರಮ ಉಂಟಲ್ಲ, ಕಟ್ಟೆಯಲ್ಲಿ ಮತ್ತೆ ಮನುಷ್ಯರು ಕೂತ್ಕೊಳ್ತಾರೆ. ವರ್ಷ ಪ್ರತಿ ದೇವರು ಮಾತ್ರ ಕೂತ್ಕೊಳ್ಳುವ ಕಟ್ಟೆ ಹಾಗೆ. ಪಾದ ಪ್ರಕ್ಷಾಳನ ಮಾಡಿ ಆ ತೀರ್ಥವನ್ನು ಶಿರದಲ್ಲಿ ಧರಿಸಿ ಮಧುಪರ್ಕಾದಿಗಳನ್ನಿಟ್ಟು ಆ ಬಳಿಕ ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾ ಇದ್ದೇನೆ. ಗುರುರು ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಪರಶುಧರನಾಕ್ಷಣದಿ ಪರಶುಧರನಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ಧರೆಯೊಳಿವಗೆನೆಯುಂಟ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ಧರೆಯೊಳಿವಗೆನೆಯುಂಟೆ ಎನ್ನುತ್ತಲಾಗ ಪೀಳಿದನು. ಏನು ಹೇಳುವುದಕ್ಕುಂಟಿದಕ್ಕೆ, ಮನಸ್ಸಿನಲ್ಲಿ ಆಡಿಕೊಳ್ಳುವುದು ಮಾತ್ರ. ಹೊರಗಿದನ್ನು ಆಡುವುದಕ್ಕುಂಟು, ಮನಸ್ಸಿನಲ್ಲಿ ಈ ಭಾವ ಬಂದದ್ದು ಸುಳ್ಳಲ್ಲ. ಮಗು
ಶಿಷ್ಯನ ಹೃದಯ ಪೀಠದಲ್ಲಿ ನನಗೆ ಸ್ಥಾನ ಉಂಟು ಅಂತ ಆಯ್ತಲ್ಲ, ಅದರಿಂದ ಆನಂದ ತುಂದಿಲ ಅಂತಃಕರಣನಾದೆ. ನನ್ನ ಪಾದವನ್ನು ತೊಳೆದು ಅದನ್ನೇ ತೀರ್ಥ ಅಂತ ಶಿರದಲ್ಲಿ ಧರಿಸಿದಂತಹ ನಿನ್ನ ಪರಿಯನ್ನು ಕಾಣುವಾಗ, ಮಗು, ನನ್ನ ಪಾದ ತೊಳೆದ ನೀರು ತೀರ್ಥವಾಗಿ ತೀರ್ಯತೆ, ಅದು ತೀರಿಸುತ್ತದೆ, ಪಾಪದಿಂದ ನಮ್ಮನ್ನು ದಡ ಸೇರುವಂತೆ ಮಾಡುತ್ತದೆ ಎನ್ನುವ ಭಾವದಲ್ಲಿಯೇ ನೀನದನ್ನು ಧರಿಸಿದ್ದಿ ಅಂತಾದರೆ ಆ ತೀರ್ಥ ನಿನ್ನ ನೆತ್ತಿಯನ್ನು ಸ್ಪರ್ಶಿಸಿ ನಿನ್ನ ಬುದ್ಧಿಗೂ ಇಳಿಯುತ್ತದೆ, ನಿನ್ನ ಮನಸ್ಸಿಗೂ ಇಳಿಯುತ್ತದೆ, ಅದನ್ನು ಪವಿತ್ರಗೊಳಿಸ್ತದೆ ಎನ್ನುವ ಭಾವವೇ ನಿನಗುಂಟು ಅಂತಾದರೆ ತೀರ್ಥ ಸ್ವೀಕಾರದಲ್ಲಿರುವ ಉದ್ದೇಶವೇ ಅದು ಸ್ವಾಮಿ. ಅಪಾವಿತ್ರವನ್ನು ನಿರಾಕರಿಸಿ ಅಲ್ಲೋ ಪಾವಿತ್ರ್ಯವನ್ನು ಕಲ್ಪಿಸಿಕೊಳ್ಳುವುದು. ಅದೇ ಭಾವದಲ್ಲಿ ನೀನಿದ್ದಿ ಅಂತಾದರೆ ಮಗು, ಈಗ ಉಪಚಾರ ಬೇಕಾದದ್ದು ನನ್ನ ಪಾದಕ್ಕಲ್ಲ. ಪಾದಕ್ಕೆ ಮುಳ್ಳು ತಾಗಿದಾಗ ಶಿಷ್ಯವೃತ್ತಿಯಲ್ಲಿದ್ದಂತಹ ನೀನು ಗುರುಗಳೇ ಅಂತ ಆ ಮುಳ್ಳನ್ನೇ ತೆಗೆದು ನಿನ್ನ ಉತ್ತರೀಯವನ್ನೇ ಹರಿದು ಕಟ್ಟುವ ತನಕವೂ ನೀನು ಹೋಗುತ್ತಿ. ಆದರೆ ಈಗ ಮುಳ್ಳು ಚುಚ್ಚಿದ್ದು ಎಲ್ಲಿ ಗೊತ್ತೋ? ನನ್ನ ಹೃದಯಕ್ಕೆ ಮಗು. ಆದ್ದರಿಂದ ಈಗ ಉಪಚಾರ ನಾನು ಬಯಸುವುದು ನನ್ನ ಹೃದಯಕ್ಕೆ. ಮುಳ್ಳು ಯಾವುದು ಅಂತೇಳಿ ಸ್ಪಷ್ಟೀಕರಿಸಿದ್ರೆ ಉಪಚಾರದ ಕಡೆಗೆ ಲಕ್ಷ್ಯ ಕೊಟ್ಟೇನು. ನೀನಾಗಿ ಹೋದಿಯಲ್ಲ ಮಗು. ಯಾರಿಂದ ಉಪಚಾರ ಅಂತ ಹೇಳ್ತಾ ಇದ್ದೇನೆಯೋ ಅದೇ ಭೀಷ್ಮನೇ ಮುಳ್ಳಾಗಿ ಪರಶುರಾಮನ ಹೃದಯಕ್ಕೆ ಚುಚ್ಚಿದ ಅನುಭವ ಹಾಗೆ ಮಾತಾಡುವುದಕ್ಕೆ ಪ್ರಾರಂಭಿಸಿತು. ಮಗು, ಸ್ಮೃತಿ, ಮತಿ, ಬುದ್ಧಿ, ಪ್ರಜ್ಞಾ ಎನ್ನುವ ವಿಷಯಗಳನ್ನೆಲ್ಲ ನೀನು ಬಲ್ಲವ. ಹೌದು. ಮತಿ ಎನ್ನುವುದು ನಮಗೆ ಮುಂದಾಗುವುದನ್ನು ಸೂಚಿಸುವಂತಹದ್ದು. ಹೌದು. ಸ್ಮೃತಿ ಎನ್ನುವುದು ವ್ಯತೀತವಾದ ವಿಷಯವನ್ನು ನಮ್ಮ ಚಿತ್ತಭಿತ್ತಿಯಲ್ಲಿ ಒಡಮೂಡಿಸುವುದು. ಬುದ್ಧಿ ಎನ್ನುವುದು ತಾತ್ಕಾಲಿಕ. ಪ್ರಜ್ಞಾ ಎನ್ನುವುದು ತ್ರೈಕಾಲಿಕ. ಯಾವ ಮನುಷ್ಯ ತನ್ನ ವ್ಯಕ್ತಿತ್ವ ಎನ್ನುವುದು ಪ್ರಪಂಚದಲ್ಲಿ ಸದ್ಧರ್ಮದಲ್ಲಿ ನಡೆಯಬೇಕು ಎನ್ನುವುದಾಗಿ ಭಾವಿಸ್ತಾನೆಯೋ, ಅದರಂತೆ ಪ್ರವರ್ತಿಸುವಂತಹ ಮನಸ್ಸನ್ನು ಮಾಡ್ತಾನೆಯೋ, ಅವನು ಈ 4 ವಿಷಯಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟು ಹಿಂದಾದ ವಿಷಯವನ್ನು ಆಲೋಚಿಸುವುದರ ಮೂಲಕ ತನ್ನ ಸ್ಮೃತಿಯನ್ನು ಶುದ್ಧವಾಗಿಸಿಕೊಂಡು ಮುಂದೆ ಬರಬಹುದಾದಂತಹ ಆತಂಕಗಳನ್ನು, ವಿಪತ್ತನ್ನು ಮೊದಲಾಗಿಯೇ ತನ್ನ ತರ್ಕಬುದ್ಧಿಯಿಂದ ಆಲೋಚಿಸಿ ಆ ಸ್ಮೃತಿ ಮತಿಯನ್ನು ಶುದ್ಧವಾಗಿರಿಸಿಕೊಂಡು ತತ್ಕ್ಷಣದಲ್ಲಿ ತೆಗೆದುಕೊಳ್ಳಬೇಕಾದ ಜೀವನದ ನಿರ್ಣಯದ ಬಗ್ಗೆ ಇದಮಿತ್ತಂ ಎನ್ನುವ ನಿರ್ಧಾರಕ್ಕೆ ಬರ್ತಾನೆ. ಆ ತೆಗೆದುಕೊಳ್ಳುವ ನಿರ್ಧಾರ ಹಿಂದಿನ ನಮ್ಮ ಪರಂಪರೆಗೋ ತಮ್ಮ ಜೀವನಕ್ಕೋ ಧಕ್ಕೆಯಾಗದೆ ಮುಂದೆ ಬರಬಹುದಾದಂತಹ ನಮ್ಮ ಕುಲದ ಭವಿಷ್ಯತ್ತಿಗೆ ಆಪತ್ತನ್ನು ಒದಗಿಸದೆ ಆ ಬುದ್ಧಿ ತಾತ್ಕಾಲಿಕವಾದ ನಿರ್ಣಯವನ್ನು ತೆಗೆದುಕೊಂಡಿದ್ದು ಸರಿ ಅಂತ ಆಗಬೇಕು. ಇದು 3 ಸೇರಿದ ಕಾಲಕ್ಕೆ ಅದು ಪ್ರಜ್ಞಾ ಎನ್ನುವುದಾಗಿ ರೂಪಾಂತರಗೊಳ್ಳುತ್ತದೆ. ಅವನೇ ಪ್ರಜ್ಞಾವಂತನೆಂದು ಗುರುತಿಸಲ್ಪಡ್ತಾನೆ ಅಂತ ನಾನು ನಿನ್ನನ್ನು ತಿಳಿದದ್ದೇ ತಪ್ಪಾಗಿ ಹೋಯ್ತಲ್ಲ ಮಗು. ಎಲ್ಲಿ ಹೇಗೆ ಎತ್ತಲಿರಿಸಿದೆ ಮಗು ಭೀಷ್ಮ ಬುದ್ಧಿಗಳ. ದೇವವ್ರತ ಸಾಮಾನ್ಯರಾದರೆ ಬುದ್ಧಿಯನ್ನು ಪ್ರವರ್ತಿಸುವಂತಹ ಬಳಸಿಕೊಳ್ಳಬಹುದಾದ ದಾರಿಯೇ ಬೇರೆ. ಆದರೆ ನನ್ನ ಶಿಷ್ಯ ನಿನ್ನಂಥವನು ತನ್ನ ಬುದ್ಧಿಯನ್ನು ಯಾವ ಯಾವ ಹಂತದಲ್ಲಿ ಹೇಗೆಲ್ಲ ಬಳಸಿಕೊಂಡಿದ್ದಾನೆ ಎನ್ನುವುದನ್ನು ಕಾಣುವಾಗ ಅಲ್ಲೆಲ್ಲ ಪ್ರವರ್ತಿಸಿದಂತಹ ಭೀಷ್ಮನ ಧರ್ಮಯುತವಾದ ಬುದ್ಧಿ ಎಲ್ಲವೂ ನೋಡು ತತ್ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಎಂತಹ ಶ್ರೇಷ್ಠತೆಯನ್ನು ಶ್ರೇಯಸ್ಸನ್ನೇ ನಿನಗೆ ತಂದು ಒದಗಿಸಿತು ಜೀವನದಲ್ಲಿ. ಆದರೆ ಈ ಕಾಲಕ್ಕೆ ಈ ಅಂಬಾ ಪ್ರಕರಣದಲ್ಲಿ ಮಾತ್ರ ನೀನು ಪ್ರವರ್ತಿಸಿದ ರೀತಿ, ನಿನ್ನ ಬುದ್ಧಿ ಅನುವರ್ತಿಸಿದ ರೀತಿ ಮಾತ್ರ ಪ್ರಶ್ನಾರ್ಹವಾಗಿ ಈಗ ಪ್ರಪಂಚಕ್ಕೆ ಕಾಣಿಸುವುದಕ್ಕಿದೆ. ಈ ಅಂಬೆಯ ಕುರಿತು ಸನ್ನಿಧಾನಕ್ಕೆ ಬಂದಿರುವ ವರದಿಯನ್ನೊಮ್ಮೆ ಕೇಳಿಕೊಳ್ಳೋಣ ಅಂತ ಉಂಟು ಸ್ವಾಮಿ. ಕಾಶೀಶ ಸುತೆಯಂತೆ, ಹೌದು, ಅಂಬೆ ಎಂಬವಳಂತೆ, ಹೌದಂತೆ, ಅವಳ ಸ್ವಯಂವರ ಎನ್ನುವುದು ನಿರ್ಣಯವಾದಂತಹ ಸ್ಥಿತಿ. ಆಹ್ವಾನ ಇಲ್ಲದ ಸನ್ನಿವೇಶದಲ್ಲಿಯೂ ಹಸ್ತಿನಾವತಿಯ ಸಂಧಿವಿಗ್ರಹಿಯಾಗಿ ಅಧಿಕಾರವನ್ನು ವಹಿಸಿಕೊಂಡವನೋ ಎನ್ನುವ ಹಾಗೆ ಪ್ರವೇಶವಾಯಿತಂತೆ. ಗಂಡು ಧ್ವನಿಯಿಂದ ಗುಡುಗಿದೆಯಂತೆ, ಏರಿರಿ ಎನ್ನಯ ರಥವನು ಎನ್ನುವ ಹಾಗೆ ನಿನ್ನ ಆಜ್ಞಾಬಂಧದಿಂದ ಬಂಧಿತರಾದಂತಹ ರಾಜಕುವರಿಯರು ರಥ ಏರಿದರು. ತಂದೆಯಾದಂತಹ ಪ್ರತಾಪಸೇನ ಇನ್ನು ನಿಮಗೆ ಇವರ ಹೊಣೆ ಅಂತ ಕೈಬಿಟ್ಟ. ಆ ಕಾಲಕ್ಕೆ ಅವರನ್ನು ರಥ ಹತ್ತಿಸಿಕೊಂಡು ತಂದೆಯಂತೆ. ತಂದಂತಹ ನೀನು ಇಬ್ಬರನ್ನು ತಮ್ಮಂದಿರಿಗೆ ಮದುವೆ ಮಾಡಿಸಿದೆ. ಉಳಿದ ಒಬ್ಬಳು ಅಂಬೆಯನ್ನು ಮಾತ್ರ ತನಗೂ ಅಲ್ಲ ತನ್ನ ತಮ್ಮಂದಿರಿಗೂ ಅಲ್ಲ, ನಿನ್ನ ಗತಿ ನಿನಗೆ. ಕೊನೆಯಲ್ಲಿ ಕೇಳಿದ್ರೆ ಹಸ್ತಿನಾವತಿಯ ಒಬ್ಬ ಸೇವಕನಿಗೂ ನಿನ್ನನ್ನು ಮದುವೆ ಮಾಡಿಸಿ ಕೊಡಲಾರೆ, ನಿನಗ ಯೋಗ್ಯತೆ ಇಲ್ಲ ಎನ್ನುವ ಹಾಗೆ ಅವಳನ್ನು ಹಸ್ತಿನೆಯಿಂದಲೇ ಹೊರಗಟ್ಟುವಂತಹ ಕ್ರೂರ ಕರ್ಮಿಯಾಗಿ ಪರಿವರ್ತಿತನಾದ ಭೀಷ್ಮ ಅಂತ ಕಾಣುವಾಗ, ಮಗು,
ಕಾಶಿಯಂತಹ ಪರಮ ಪವಿತ್ರವಾದಂತಹ ಸನ್ನಿಧಾನ, ಒಬ್ಬ ಆಳರಸನ ಮಗಳಿಗೆ ಭೀಷ್ಮನ ಸಂಧಿ ವಿಗ್ರಹಿತ್ವದಲ್ಲಿ ಈ ರೀತಿಯಾದಂತಹ ಸ್ಥಿತಿ ಒದಗಿ ಬರ್ತದೆ ಅಂತಾದರೆ, ನಾಳೆ ಆ ಚಕ್ರವರ್ತಿ ಪೀಠದಿಂದ ನಾಳೆ ಸಾಮಾನ್ಯರಾದ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿ ಹೋದಿತ್ತು ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತದೆ. ಪ್ರಪಂಚದ ಪ್ರಶ್ನೆ ಇರುವುದಲ್ಲಿ. ಆದ್ದರಿಂದ ಮಾತಾಡುತ್ತಿರುವುದು ಪರಶುರಾಮನಾದರೂ ಬರುವಂತಹ ಪ್ರಶ್ನೆಗಳೆಲ್ಲ ಪ್ರಪಂಚದ್ದು ಎನ್ನುವ ನೆಲೆಯಲ್ಲಿ ನೀನು ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು ಮಗು. ಆ ನೆಲೆಯಲ್ಲಿಯೇ ಇವರನ್ನೆಲ್ಲ ಸಾಕ್ಷಿಗಳನ್ನಾಗಿಸಿ ಇಲ್ಲಿ ಇರಿಸಿದ್ದೇನೆ ನಾನು. ನೀವೆಲ್ಲ ಸಾಕ್ಷಿಗಳಾಗಿರಬೇಕು. ಆ ನೆಲೆಯಲ್ಲಿ ಪರಿಷತ್ ಎನ್ನುವುದು ಇಲ್ಲಿ ನಿರ್ಣಯವಾಗಬೇಕು. ಒಬ್ಬನಿಗಿಂತಲ್ಲ, 4ಕ್ಕಿಂತ ಹೆಚ್ಚು ಮಂದಿಯಾದರೂ 10 ಜನರಿಂದ ಒಡಗೂಡಿದಂತಹ ವೇದ ಶಾಸ್ತ್ರಗಳನ್ನು ತಿಳಿದಂತಹ ಬ್ರಾಹ್ಮಣರಿಂದ ಕೂಡಿದಂತಹ ಅದನ್ನು ಪರಿಷತ್, ನಿನ್ನಂತಹ ಒಬ್ಬ ಚಕ್ರವರ್ತಿ ಸ್ಥಾನದಲ್ಲಿಯೋ ಸಂಧಿ ವಿಗ್ರಹಯಾಗಿಯೋ ಇರುವಂತಹ ಸ್ಥಾನಾಪನ್ನ ವ್ಯಕ್ತಿಯನ್ನು ವಿಚಾರ ವಿಮರ್ಶೆಗೆ ಒಳಪಡಿಸಬೇಕಾದ ಕಾಲಕ್ಕೆ ಅಂತಹ ಪರಿಷತ್ತನ್ನು ನಿರ್ಮಿಸಿಯೇ ಪ್ರಕರಣ ಮುನ್ನಡೆಯಬೇಕು ಅಂತ ಶಾಸ್ತ್ರ ಉಂಟು. ಆ ನೆಲೆಯಲ್ಲಿ ಸಾಕ್ಷರಾದ ಅವರನ್ನು ನೀನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರ ಮೂಲಕ ನೀನು ಮಾಡಿದ ಕರ್ಮಕ್ಕೆ ನಿನ್ನ ಅಂತರಂಗವನ್ನೇ ಪರಮಸಾಕ್ಷಿ ಎನ್ನುವುದಾಗಿ ಬಗೆದು ಇದಕ್ಕೆಲ್ಲ ಉತ್ತರ ಕೊಡುವಂತಹ ಹೊಣೆಗಾರಿಕೆ ಉಂಟು ಮಗು. ಹಸ್ತಿನಾವತಿಯಿಂದ ಹೊರಟಾಗ ಭೀಷ್ಮನ ಬುದ್ಧಿಯ ನಿರ್ಣಯ ಏನಾಗಿತ್ತು? ಕಾಶಿಯ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿ ಏರಿರಿಯನ್ನಯ ರಥವನು ಎನ್ನುವ ಕೇವಲ ಪರಾಕ್ರಮದ ಪ್ರದರ್ಶನವನ್ನು ಮಾಡುವ ಬುದ್ಧಿ ಮಾತ್ರ ಪ್ರದರ್ಶಿತಗೊಂಡಂತಹ ಆ ಸ್ಥಿತಿಯಲ್ಲಿ ಭೀಷ್ಮನ ಬುದ್ಧಿ ತರ್ಕಿಸಿದ ಪರಿಯಾವುದು? ರಥ ಹತ್ತಿಸಿಕೊಂಡು ಬಂದೆ, ಆಮೇಲೆ ಅನ್ಯಾನುರಕ್ತೆ ಎನ್ನುವುದನ್ನು ತಿಳಿದೆ. ಆಗ ಮತ್ತೊಂದು ಪ್ರಶ್ನೆಯು, ಭೀಷ್ಮನ ಬುದ್ಧಿ ಹೇಗೆ ತರ್ಕಿಸಿತೋ ಅರಿಯದು. ಮನಸ್ಸನ್ನು ಬಿಟ್ಟ ಹೆಣ್ಣಿನ ಶರೀರವನ್ನು ಮಾತ್ರ ರಥ ಏರಿಸಿಕೊಂಡು ಬಂದಂತಹ ಭೀಷ್ಮನ ಬುದ್ಧಿಯ ಸ್ಥಿಮಿತ ಹೇಗಿತ್ತು ಎನ್ನುವುದು ಪ್ರಶ್ನಾರ್ಹವಾಗುತ್ತದೆ. ತಮ್ಮಂದಿರನ್ನು ಮದುವೆಯಾಗು ಎನ್ನುವಲ್ಲಿ ಭೀಷ್ಮನ ಬುದ್ಧಿಯ ನಿರ್ಧಾರ ಏನು? ಅಂಬೆ ಬೇಡ ಅಂತ ತಿರಸ್ಕರಿಸುವಲ್ಲಿ ಭೀಷ್ಮ ಬುದ್ಧಿಯ ಔಚಿತ್ಯ ಏನು? ಒಟ್ಟಿನಲ್ಲಿ ನಿನ್ನ ಬುದ್ಧಿಯೇ ಈ ಹೊತ್ತಿಗೆ ಪ್ರಶ್ನಾರ್ಥಕವಾಗಿ ನಿಂತ ಕಾಲಕ್ಕೆ ನಿನ್ನ ಬುದ್ಧಿಯೇ ಉತ್ತರವಾಗಿ ಪ್ರಪಂಚಕ್ಕೆ ಬೇಕಾಗಿದೆ ಮಗು. ಎತ್ತಲಿರಿಸಿದೆ ಬುದ್ಧಿಗಳು. ಗುರುವರ್ಯ ಗುರುವರ್ಯ ಕ್ಷತ್ರಿಯ ಬಾಲರಿಗೆ ಕೊರತೆ ಇಲ್ಲದೆ ಇರುವಂತಹ ಈ ಪ್ರಪಂಚದಲ್ಲಿ ಕ್ಷತ್ರಿಯರ ನೆರಳು ಕಂಡರೂ ಆಗದೇ ಇರುವಂತಹ ತಾವು ಕ್ಷತ್ರಿಯನಾದ ನನ್ನನ್ನು ಶಿಷ್ಯನನ್ನಾಗಿ ಅಂಗೀಕರಿಸಿ. ಪರಶುರಾಮನ ನೆರಳು ಬೇರಲ್ಲ, ಭೀಷ್ಮ ಬೇರಲ್ಲ, ಭೀಷ್ಮನೇ ಪರಶುಧರನ ನೆರಳೋ ಅಂತ ಬಂದಿತ್ತು ಭಾವಲೋಕಕ್ಕೆ. ಈ ಅಂಗೀಕಾರದ ಹಿಂದೆ ತಮಗಿದ್ದ ಉದ್ದೇಶವನ್ನು ನನ್ನ ಮತಿಯ ಮಿತಿಯಲ್ಲಿ ಅರ್ಥೈಸಿಕೊಂಡ ಬಗೆ ಹೀಗೆ ಸ್ವಾಮಿ. ತ್ರೇತೆಯಲ್ಲಿ ರಾಮನನ್ನು ಕಂಡ ಬಳಿಕ ನಿವೃತ್ತಿಯನ್ನು ಘೋಷಿಸಿಕೊಂಡವರು ಈ ಪ್ರಪಂಚ ಒಪ್ಪಿದಂತೆ ಸ್ವಯಂ ನಿವೃತ್ತಿಯನ್ನು ಮೊತ್ತ ಮೊದಲು ಘೋಷಿಸಿದ ಮಹಾನ್ ವ್ಯಕ್ತಿ ತಾವು. ಅಂಥ ತಾವು ದ್ವಾಪರಕ್ಕಾಗುವಾಗ ಕಣ್ಣು ತೆರೆದು ಈ ದ್ವಾಪರಕ್ಕೊಬ್ಬ ಅಭಿನವ ರಾಮ ಬೇಕು ಎಂಬ ತಮ್ಮ ಉದ್ದೇಶ ಸಿದ್ಧಿಗೆ ನನ್ನನ್ನು ಆಯ್ದುಕೊಂಡ್ರಿ. ಸತ್ಯಮವು ಅಲ್ಲ, ಕ್ಷತ್ರಿಯ ಹುಡುಗರಿದ್ರು, ಬೇರೆ ಯಾರನ್ನೋ ಆಯ್ದುಕೊಂಡ್ರೆ ರಾಮನ ಅರ್ಹತೆ ಮಾತ್ರ ಬಂದಿತ್ತು ನಿಮ್ಮ ಆಶೀರ್ವಾದದಿಂದ, ಅನುಗ್ರಹದಿಂದ. ರಾಮನ ಅಧಿಕಾರ ಬಂದಿದ್ದೆ. ಆದ್ರಲ್ಲೇ ಭಾವಿ ಚಕ್ರವರ್ತಿಯಾಗಲಿರುವವನು ಸದ್ಯಕ್ಕೆ ಸಂತನು ಎಂಬ ಚಕ್ರವರ್ತಿಯ ಮಗನು ಎಂಬುದರಿಂದಲ್ವ ನನ್ನನ್ನು ಅಂಗೀಕರಿಸಿತ್ತು. ಆ ತ್ರೇತೆಯ ರಾಮನಿಗೂ 2 ನಿಲುವುಗಳು, ರಾಜಾರಾಮ, ಸೀತಾರಾಮ. ಅವುಗಳ ಒಳಗೆ ಒಮ್ಮೆ ತಾಕಲಾಟ ಏರ್ಪಟ್ಟಿತ್ತು. ರಾಜಾರಾಮತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಹೊರಟ್ರೆ ಸೀತಾರಾಮತ್ವಕ್ಕೆ ಅಪಚಾರ ಆಗ್ತದೆ. ಸೀತಾರಾಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ರೆ ರಾಜಾರಾಮನ ಮರ್ಯಾದೆ ಹೋಗ್ತದೆ. ಅಗಸರವನ ಮಾತಿನ ಪ್ರಕರಣದ ಆದ್ರೆ ಅವನ ಹಿರಿದಾದ ಪುಣ್ಯ ಈ ಗೊಂದಲವನ್ನು
ಸುಲಭದಲ್ಲೇ ಬಗೆಹರಿಸಿಕೊಟ್ಟಿತ್ತು. ಯಾಕೆ? ಸೀತೆಯೇ ಗಂಡನ ಹೆಂಡತಿ, ಗಂಡನ ಪ್ರಾಣ ಸ್ವರೂಪಳು. ತನ್ನ ಗಂಡನ ಮನಸ್ಸಿನ ಸಂಘರ್ಷವನ್ನು ಅರ್ಥ ಮಾಡಿಕೊಂಡು, ನಾಥ ನನಗೆ ತಾಪಸ ಸ್ತ್ರೀಯರೊಂದಿಗೆ ಮಾತನಾಡಿ ಬರಬೇಕು ಅಂತ ಆಸೆ ಉಂಟು, ನನ್ನನ್ನು ಕಾಡಿಗೆ ಕಳುಹಿಸ್ತೀರಾ ಅಂತ ಕೇಳಿಕೊಳ್ಳುವ ಹಾಗೆ ಮಾಡ್ತದೆ. ರಾಜಾರಾಮತ್ವದ ಮರ್ಯಾದೆಯು ಉಳಿತದೆ, ಸೀತಾರಾಮತ್ವದ ಮರ್ಯಾದೆಯು ಉಳಿತದೆ. ರಾಜಾರಾಮನಾಗಿ ಸೀತೆಯನ್ನು ಬಿಡಬೇಕು. ಬಿಟ್ರೆ ಗರ್ಭಿಣಿಯ ಬಯಕೆಯನ್ನು ಈಡೇರಿಸುವ ಸಲುವಾಗಿ ಅವಳು ಕಳುಹಲ್ಪಟ್ಟಿದ್ದಾಳೆ ಸೀತಾರಾಮತ್ವ. ತಮ್ಮ ಆಶೀರ್ವಾದದಿಂದ ಅಭಿನವ ರಾಮನಾದ ನನಗೂ 2 ನಿಲುವುಗಳು. ಹೌದಾ? ಒಂದು ಸಂಧಿ ವಿಗ್ರಹಿ, ಇನ್ನೊಂದು ಕುಟುಂಬಲೋಲುಪ. ಅವುಗಳು ಒಳಗೆ ಸಂಘರ್ಷ ಏರ್ಪಡಲಿಲ್ಲ. ಆದರೆ ಅವುಗಳ ಸಮನ್ವಯವನ್ನು ಸಾಧಿಸುವಲ್ಲಿ ಮಾತ್ರ ಹೀಗೊಂದು ಪ್ರಕರಣ ಏರ್ಪಡ. ಯಾಕೋ? ಚಾರಚಕ್ಷು ನಾನು ಬರಸು ಲೇಖನಗಳ ಸಚಿವ ಭೂಪರಿಗೆ ಕರಿಪುರದೊಳು ಭೀಷ್ಮಗರಿಯದ ಹಾಗೆ. ಸರಿ. ಚಾರಕರಿಂದ ಬಂದ ವರ್ತಮಾನ. ಕರಿಪುರದೊಳು ಭೀಷ್ಮಗರಿಯದ ಹಾಗೆ ಹೇಳ್ತಾನೆ. ಅರಿತರೆ ಏನು ಪ್ರಶ್ನೆ ಹುಟ್ಟುವುದಿಲ್ಲ. ಆ ಪ್ರಶ್ನೆಗೆ ಉತ್ತರ 1,000. ಅದರಲ್ಲಿ ಒಂದು ಭೀಷ್ಮಗೆ ಅರಿತರೆ ಅವನು ಆಕ್ಷೇಪಿಸಬಹುದಾಗಿದೆ. 1000ರಲ್ಲಿ 1. ಹಾಗಾದ್ರೆ ಆಕ್ಷೇಪಿಸುವ ಹಕ್ಕು ಕಾಶಿರಾಜನಿಲ್ಲ ನನಗೆ ಸಿಕ್ಕಿದೆ. ಇಲ್ಲದಿದ್ರೆ ಸ್ವತಂತ್ರ ನಾಡಾದಂತಹ ಕಾಶಿಗೆ ಹೋಗುವ ಕೆಲಸ ನನಗೆ ಹೇಗೆ ಬರ್ತದೆ? ನಮ್ಮ ಮಕ್ಕಳಲ್ಲವರು ಸ್ವತಂತ್ರ ರಾಜ್ಯ, ಅಲ್ಲಿಗೆ ಹೋಗುವುದಕ್ಕೆ ಅಧಿಕಾರ ಕಾಶಿರಾಜನಿಂದಲೇ ಸಿಕ್ಕಿದೆ. ಆದ್ರೆ ಹೋಗುವಡೆಯಲ್ಲಿ ಚಿಕ್ಕಮ್ಮನ ಸಹಿ ಬೇಕಲ್ಲ ನನಗೆ. ಸಂಧಿ ವಿಗ್ರಹಿಯಾಗಿ ನಾನು ಏನು ಮಾಡುವುದಾದ್ರೂ ಬರ್ಕೊಳ್ಳೋದು ನಾನೇ. ಭೀಷ್ಮನಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಕಾಶಿರಾಜನು ನಡೆಸುತ್ತಿರುವ ರಾಜಕೀಯ ಷಡ್ಯಂತ್ರವನ್ನು ನಿಯಂತ್ರಿಸಿಕೊಂಡು ಬಾ. ಚಿಕ್ಕಮ್ಮ ಇಲ್ಲೊಂದು ದಶಕತ್ ಹಾಕಿ ನನ್ನ ಕ್ರಮ. ಈ 2 ವ್ಯವಹಾರಗಳನ್ನು ಸ್ವತಂತ್ರವಾಗಿ ನಿಭಾಯಿಸುವುದಲ್ಲ, ಚಿಕ್ಕಮ್ಮನ ಹೇಳಿಕೆಯ ಮೇರೆಗೆ. ತತ್ಕಾರಣಕ್ಕೆ ಚಿಕ್ಕಮ್ಮನ ಕಾಲ್ಬುಡಕ್ಕೆ ಅಡ್ಡ ಬಿಟ್ಟಾಗ ಹುಡುಗಿಯರಂತಂದು ಮದುವೆ ಮಾಡುವಂತೆ ಕುಟುಂಬ ಲೋಲುಪ. 2 ಒಟ್ಟು ಮಾಡಿಕೊಂಡು ಹೊರಟೆ. ಕಾಶಿರಾಜನ ರಾಜಕೀಯ ಷಡ್ಯಂತ್ರ ನಿಯಂತ್ರಣ. ಅದಕ್ಕಾಗಿ ಮನೆ ಯಜಮಾನರು ಯಾರೇ ಅಂತ ಕೇಳಬೇಕು. ಕೇಳಿದಾಗ ಅವ ಸ್ವಾಮಿ ನಾನು ಈ ಮನೆ ಯಜಮಾನ ಏನಾಗಬೇಕಿತ್ತು ಅಂತ ಕೇಳಿದ. ಹಸ್ತಿನಾವತಿ ಮರ್ಯಾದೆ ಉಳಿತಾರೆ. ಪರೋಕ್ಷವಾಗಿಯೇ ಭೀಷ್ಮನಿಗೆ ಅರಿಯದ ಹಾಗೆ ಕಾರ್ಯಕ್ರಮ ನಡೆಯಲಿ ಹೇಳಿದವ. ಪ್ರತ್ಯಕ್ಷದಲ್ಲಿ ಸ್ವಾಮಿ ನಾನು ಅಂತ ಹೇಳಿದೆ. ಯಾರು ಅಲ್ಲಿ ಅವನು ಹೊರಗೆ ಓಡಿಸಿಲ್ಲ ಅಂತ ಹೇಳಿಬಿಟ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಡ್ವ ನಾನು? ಅದಕ್ಕೆ ಏನ್ ಮಾಡಬೇಕು? ಅವನೇ ನಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ಮಾಡಬೇಕು. ಅದಕ್ಕೆ ವಿಧಾನ 2. ಒಂದು ಅಸಂಸ್ಕೃತ, ಇನ್ನೊಂದು ಸುಸಂಸ್ಕೃತ. ಅಸಂಸ್ಕೃತ ದಾರಿ ಯಾವುದು? ತೋರಣ ಹರಿದು ಬಿಸಾಡುವುದು, ಅಲ್ಲಿದ್ದ ಆಸನವನ್ನೆಲ್ಲ ಎತ್ತಿ ಎತ್ತಿ ಬಿಸಾಡುವುದು, ಏನಾದ್ರೂ ಒಂದು ದಾಂಧಲೆ ಮಾಡು. ಆಗ ಮನೆ ಯಜಮಾನ ಓಡಿ ಬಂದೇ ಬರ್ತಾನೆ. ನಿಮಗೆ ಹುಡುಕಿಕೊಂಡು ಬರ್ತಾನೆ. ನಿಮ್ಮ ಮಂತ್ರಾಕ್ಷತೆ ಹೊಂದಿದ ಇವ ಅಸಂಸ್ಕೃತ. ಸುಸಂಸ್ಕೃತ ವಿಧಾನ ಯಾವುದು? ಹುಡುಕಿದೆ. ಮೊದಲು ಹುಡುಗಿಯರನ್ನು ವಶೀಕರಿಸಿಕೊಂಡ್ರೆ ಹೇಗೆ? ಅದರಿಂದ ಇನ್ನೊಂದು ಪ್ರಯೋಜನ ಉಂಟು. ಅವ ಹೇರಿದ ನಿಯಮ ಏನುಂಟು ಅದರ ಬದ್ಧತೆಯನ್ನು ತಪ್ಪಿಸಿಕೊಂಡ ಹಾಗಾಗುವುದಿಲ್ಲ. ಅದಕ್ಕಾಗಿ ಯಾರೇ ಅನ್ಯಾಯ ರಥವನ್ನು ಅಂದೆ. ಸ್ವಾಮಿ ನಿಮ್ಮ ಆಶೀರ್ವಾದ ದೊಡ್ಡದು, ನನ್ನ ಹಿರಿಯರ ಪುಣ್ಯ ದೊಡ್ಡದು. 3 ತಡ ಬಡ ಏರಿದ್ರು. ಯಾರಾದ್ರೂ ಒಬ್ಬಳು ಏರದೆ ಇದ್ದಿದ್ರೆ ಹೋಟೆಲ್ ಸ್ವಾಮಿ ನಮ್ಮ ಮರ್ಯಾದೆ. 3 ಏರಿದ್ರು. ಏರಿದಾಗ ಬಂದ ನೋಡಿ ಮನೆ ಯಜಮಾನ. ಬೆನ್ನೆಲುಬು ಗಟ್ಟಿ ಇಲ್ಲವೇ ಇಲ್ಲ ಅವನಿಗೆ. ಕೈ ಹಿಸಿಕಿಕೊಂಡು ನೀವು ಬಂದದ್ದು ತುಂಬಾ ಸಂತೋಷ ಆಯ್ತು, ಬೇಡ ನನಗೆ ನಿನ್ನ ಅಗತ್ಯ ಎಲ್ಲ ಬರೀದಿಲ್ಲ. ನಿಂತ. ಯಾಕೆ ನಿಂತ? ಒಳಗೆ ಚೊಕ್ಕ ಇದ್ದವ ಯಾರಿಗೂ ಈ ಪ್ರಪಂಚದಲ್ಲಿ ಹೆದರಬೇಕಾದ ಅಗತ್ಯ ಬೀಳುವುದಿಲ್ಲ. ಒಬ್ಬನ ಕುರಿತು ಹಲ್ಲಿಗಿಂಜುವಂತ ಬುದ್ಧಿ ಬರುವುದು ಯಾರಿಗೆ? ಸ್ವಾರ್ಥಿಗಳಿಗೆ, ಲೋಭಿಗಳಿಗೆ. ಅವನಲ್ಲಿ ಒಳಗೆ ಚೊಕ್ಕ ಇಲ್ಲ. ರಾಜಕೀಯ ಷಡ್ಯಂತ್ರವನ್ನು ರೂಪಿಸಿದ ಮಾವ. ಆ ಗುಟ್ಟು ಬಯಲಾದದ್ದು ಗೊತ್ತಾಗಿದೆ ಅವನಿಗೆ.
ಆದ್ರೆಲ್ಲ ಬಾಯಿ ಮುಚ್ಚಿ ತಪ್ಪಗೆ ಬದಿ ನಿಂತ. ಸೀದಾ ಕರ್ಕೊಂಡು ಹೋಗ್ಬೇಕಿತ್ತು ನಾನು. ಆದ್ರೆ ಅಭಿನವ ರಾಮ ಅಲ್ವ ಸ್ವಾಮಿ, ನಾಳೆ ಜನರ ಬಾಯಿಯಿಂದ ಬರಬಹುದಾದ ವಾಕ್ಯವನ್ನು ಹಿಂದೆ ಊಹಿಸಿಕೊಂಡು ವ್ಯವಹರಿಸುವುದು ರಾಮನ ವರ್ತನೆ ಅಲ್ವೋ? ಆ ಕಾರಣಕ್ಕೆ ಅಲ್ವ ಚಿಕ್ಕಮ್ಮ ಅಂತ ಹೇಳಿದೆ, ಭರತನ ಮಾತೆ ಅಂತ ಹೇಳಿದ್ದು. ಭರತನೂ ಇಲ್ಲ, ಭರತನ ತಾಯಿಯೂ ಇಲ್ಲ. ಈಗ ಯಾರ ಗಮನಕ್ಕೂ ಅದು ಬಂದಿಲ್ಲ. ಪಟ್ಟಾಭಿಷೇಕದ ಉತ್ಸವದ ಕಾವೆಲ್ಲ ಇಳಿದು ಹೋದ ಮೇಲೆ ಮುಂದೊಂದು ದಿನ ಅವರವರ ಮನೆ ಜಗಲಿಯಲ್ಲಿ ಮೊನ್ನೆ ಅವ ಇಲ್ಲ, ಅವನ ತಾಯಿ ಇಲ್ಲ, ಇಬ್ಬರೇ ಇಲ್ಲ, ಮತ್ತೆಲ್ಲ ಇದ್ರು. ಪ್ರಶ್ನೆ. ಆ ಪ್ರಶ್ನೆಗೆ ಒಬ್ಬೊಬ್ಬರು ತಮ್ಮ ತಮ್ಮ ಬುದ್ಧಿ ಸಂಸ್ಕಾರಕ್ಕನುಸಾರವಾಗಿ ಉತ್ತರಗಳನ್ನು ಹೇಳ್ತಾರೆ. ಧರ್ಮಕ್ಕೆ ಅಪವಾದಲ್ಲ. ಅದನ್ನು ಮುಂದಾಗಿ ಊಹಿಸಿ ಏನಿದ್ರು ಇವತ್ತೇ ಹೊರಬೀಳಲಿ ಹೇಳುವ ಉದ್ದೇಶಕ್ಕಲ್ವೇ ಭರತನ ಮಾತ ಯಾಕೆ ಬರಲಿಲ್ಲ? ಈಗಿಂದೀಗಲೇ ಭರತ ಲಕ್ಷ್ಮಣ ಹೋಗಿ ಕರ್ಕೊಂಡು ಈ ಅಭಿನವ ರಾಮನು ಅಷ್ಟೇ ಸುಮ್ಮನೆ ನಮಗೆ ಬೇಕಾದ ಹೆಣ್ಣು ಸಿಕ್ಕಿತ್ತು. ಕಾಶಿರಾಜನ ಮರ್ಯಾದೆ 3 ಕಾಸು ಮಾಡಿದ ಹಾಗಾಯ್ತು, ಅವನ ಷಡ್ಯಂತ್ರ ಮುರಿದ ಹಾಗಾಯ್ತು. ಹೋಗಬಹುದು. ಆಮೇಲೆ ತಲೆಗೊಂದು ಮಾತು ಹುಟ್ಟಿಕೊಂಡ್ರೆ, ಅವ ಭೀಷ್ಮ ತಕೊಂಡೋಗ್ತಾನೆ ಅಂತ ನಾವು ತಿಳಿದಿರ್ಲಿಲ್ಲ. ನನಗೆ ಗೊತ್ತಾಗಬೇಕಿತ್ತು ಅವ ತಕೊಂಡೋಗುವ ಸಂಗತಿ ಮಾತು. ಅದಕ್ಕೆ ಮೊದ್ಲೇ ಕರೆ ಕೊಟ್ಟೆ. ಯಾರಿದ್ದೀರಿ? ಹೆಣ್ಣು ಮಕ್ಕಳ ಆಸೆಯಿಂದ ತಲೆ ಕಳ್ಕೊಳ್ಳಿಕ್ಕಾದ್ರೂ ಬಂದವರು ಭೀಷ್ಮನನ್ನು ಕೆಡ ಹಾಕಬಹುದು, ಹೆಣ್ಣುಗಳನ್ನು ತಕೊಂಡೋಗು. ಸ್ವಾಮಿ, ಸತ್ಕುಲ ಪ್ರಸೂತ ಕ್ಷತ್ರಿಯ ಅನ್ನಿಸಿಕೊಂಡವ ಯಾವನೂ ಪ್ರತಿಭಟಿಸಲಿಲ್ಲ. ಅವ ಪ್ರತಿಭಟಿಸಿದ. ಆ ಹುಟ್ಟಿನಲ್ಲಿ ನಾನು ತಿಳ್ಕೊಂಡದ್ದು ಸಾಕಾಗಲಿಲ್ಲ. ಅವ ಏನಾಗಿ ಪ್ರತಿಭಟಿಸಿದ? ನಾನು ತಿಳ್ಕೊಂಡದಾಗ ನಾನು ಕರೆ ಕೊಟ್ಟದ್ದಕ್ಕೆ ಪ್ರತಿಭಟಿಸಿದ. ಇಷ್ಟು ಜನ ಕರೆ ಕೊಟ್ಟು ಪ್ರತಿಭಟಿಸಿಲ್ಲ, ಅವ ಪ್ರತಿಭಟಿಸಿದ ಯಾಕೆ? ಅವ ಖಳರಾಯ. ಬೆಳಿಗ್ಗೆ ಬರುವಾಗಲೇ ನೀರು ಹಾಕದೆ ತಕೊಂಡು ಬಂದಿರಬೇಕು. ಹಾಗಾಗಿ ನಾನು ಮಾತನಾಡಿದ್ದಕ್ಕೆ ಏರಿತವನಿಗೆ ನಿಂತಿದ್ದಾನೆ. 2 ಕೊಟ್ಟೆ. ಕೊಟ್ಟ ಕೂಡಲೇ ಬಿದ್ದ ಹೋದ. ಆಮೇಲೆ ಕಾಶಿರಾಜ ಬಂದ. ನಾನು ಹೇಗೂ ಹೊರಡ್ತೇನೆ ಅಂತ ಗೊತ್ತಾದ ಕೂಡಲೇ ಕನ್ನೆಯರ ಕೈ ಬಿಡಿದು, ನಿಮ್ಮ ಇಷ್ಟ ಬಂದ ಹಾಗೆ ಮಾಡಿ. ನನ್ನ ಹುಂಕಾರ ಮಾತ್ರಕ್ಕೆ ತನ್ನ ಧೋರಣೆಯನ್ನು ಬದಲಾಯಿಸಿದ, ತನ್ನ ಕೋರಿಕೆಯನ್ನು ಬದಲಾಯಿಸಿದ. ಮುಹೂರ್ತ ನಿರ್ಣಯ ಮಾಡಿ ಹೇಳಿ ಕಳಿಸ್ತೇನೆ, ಬಂದು ಧಾರೆಯನ್ನು ಕೊಟ್ಟು ಹೋಗು ಅಂತ ಹೇಳಿದೆ. ಬಂದ ಮೊದಲೇ ಪೂರ್ವಾಪರವ ಅಂದ್ರೆ ತಾವು ಸ್ವಾಮಿ ಸುಸಂಸ್ಕೃತ ನಾನು. ವರ್ಣಮಾಲಿಕೆಯನ್ನು ಹಿಡಿದು ಒಂದೇ ವಿಧವಾಗಿ ನಿಂತಿರುವ 3 ಹೆಣ್ಣುಗಳಲ್ಲಿ ಒಂದರ ಪ್ರತ್ಯೇಕತೆಯನ್ನು ಸ್ಥೂಲ ನೋಟದಿಂದ ನಿರ್ಣಯಿಸಲಿಕ್ಕೆ ಬರ್ತದೆ ಅಂತಾದ್ರೆ ನಾನು ಯಾಕೆ ಅವಳನ್ನು ತರ್ತೇನೆ? ಅಲ್ಲ ಬಿಟ್ಟು ಬರ್ತಿರ್ಲಿಲ್ಲ. ಯಾವ ವಿಭಾಗದಿಂದಲೂ ಉಳಿದ ಉಭಯರಿಗಿಂತ ಅವಳು ಪ್ರತ್ಯೇಕಗೊಂಡಿರಲಿಲ್ಲ. ಇನ್ನು ಮನಸ್ಸನ್ನು ಓದಲಿಕ್ಕೆ ಬರುವುದಿಲ್ಲ. ಪುಸ್ತಕ ಓದಬಹುದು, ಮಸ್ತಕ ಓದಲಿಕ್ಕೆ ಬರ್ತದೆ. ಕೇಳಿ ತಿಳ್ಕೊಳ್ಳೋಣವೇ ಉಂಟು ಆ ಶಿಷ್ಟಾಚಾರ? ಅಲ್ಲ, ನಿಮಗೆ ಮದುವೆ ಚಪ್ರದ ಕಥೆಯೇ ಗೊತ್ತಿಲ್ಲ. ಬ್ರಹ್ಮಚಾರಿಗಳು ಹುಟ್ಟಿದಂದಿನಿಂದ ಮದುವಣಗಿತ್ತೀತಲ್ಲಿ ಗುರುತಿಸಲ್ಪಟ್ಟು ಮದುವೆ ಚಪ್ಪರದಲ್ಲಿ ನಿಂತ ಹೆಣ್ಣನ್ನು ಈ ಹುಡುಗಿಯನ್ನು ತಗೊಳ್ಬೋದ ಮಾರಾಯರೆ? ಇವಳು ನಿನ್ನೆ ಯಾರೊಟ್ಟಿಗಾದ್ರೂ ತಿರುಗಾಟಕ್ಕೆ ಹೋಗಿದ್ದಾಳ? ಇವಳು ಯಾರ ಮನೆಯಲ್ಲಾದ್ರೂ ತಿಂಗಳ ಪತ್ತು ಬಿಡಾರ ಮಾಡಿ ಕೇಳುವ ಕ್ರಮ ಉಂಟ? ಇಲ್ಲ. ನಂಬಿಕೆ ಕರ್ಕೊಂಡು ಬಂದೆ. ಇಲ್ಲಿಗೆ ಕರೆತಂದ ಬಳಿಕ ಕಟ್ಟಿಕೊಳ್ಳಿ ಬಾಸಿಂಗ, ಕೂತ್ಕೊಳ್ಳಿ ಹಸಮನೆ ಹೇಳಬಹುದಿತ್ತು, ಹೇಳಲಿಲ್ಲ. ಯಾಕೆಂದ್ರೆ ನಾನು ಭೀಷ್ಮ, ಬರೇ ದೇವವ್ರತ ಅಲ್ಲ. ಎತ್ತಲಿರಿಸಿದ ಭೀಷ್ಮ ಅಂತ ಪ್ರಶ್ನಿಸಿದ ತಮಗೆ ನನ್ನ ಭೀಷ್ಮತ್ವದ ಒಳ ಹರಕುಗಳನ್ನು ವಿವರಿಸಬೇಕಾದ ಅಗತ್ಯ ಇಲ್ವಲ್ಲ. ಹೆಣ್ಣಿನ ಅಂತರಂಗದ ಅನಿಸಿಕೆಗೆ ಪ್ರಾಶಸ್ತ್ಯವನ್ನು ಕೊಟ್ಟದ್ದಕ್ಕೆ ದೇವತೆಗಳಿಂದ ಸಂದ ಪುರಸ್ಕಾರ ರೂಪ ಭೀಷ್ಮತ್ವ. ಹಾಲು ಮಧುರ, ಹಾಗಾದ್ರೆ ಅದಕ್ಕೆ ಸಕ್ಕರೆ ಹಾಕಿ ಕುಡಿಯುವುದು ಯಾಕೆ? ಮಾಧುರ್ಯದ ಸ್ಪಷ್ಟೀಕರಣಕ್ಕೆ. ಹೆಣ್ಣುಗಳು ಚಕ್ರವರ್ತಿಯ ಕೈ ಹಿಡಿಯುವುದನ್ನು ಸಮ್ಮತಿಸುತ್ತಾರೆ, ಆದರೂ ಅದರ ಸ್ಪಷ್ಟೀಕರಣ ಬೇಕಾಗುತ್ತದಲ್ಲ ಎಂಬುದರಿಂದ ಪ್ರಶ್ನಿಸಿದೆ. ನನ್ನ ತಮ್ಮನಿಗೆ ಮದುವೆ ಮಾಡಲಿಕ್ಕಾಗಿ ಕರ್ಕೊಂಡು ಬಂದದ್ದು. ಒಂದು ದೊಡ್ಡ ಮನಸ್ಸು ಮಾಡಿ ಸಮ್ಮತಿಸ್ತೀರಾ? ಪ್ರಶ್ನೆ. ಇಬ್ಬರು ಸಮ್ಮತಿಸಿದ್ರು, ಒಬ್ಬಳು ಸಮ್ಮತಿಸಲಿಲ್ಲ. ಕುತೂಹಲ.
ಬುದ್ಧಿಯ ಅಸ್ತಿತ್ವಕ್ಕೆ ಕುತೂಹಲವೇ ಲಕ್ಷಣವಲ್ವೇ? ಚಕ್ರವರ್ತಿ ಸಾರ್ವಭೌಮನ ಕೈ ಹಿಡಿಯುವಂತಹ ಒಂದು ಸೌಭಾಗ್ಯವನ್ನೇಕೆ ಯಾಕೆ ನಿರಾಕರಿಸ್ತಾರೆ? ತಾಪಿತ ವಾತ್ಸಲ್ಯ ಅಭಿಮಾನದಿಂದ, ನನ್ನ ತಮ್ಮ ಎಂಬುದರಿಂದ. ಅವನಲ್ಲಿರಬಹುದಾದ ಯಾವುದೋ ದೋಷ ನನ್ನ ಕಣ್ಣುಗಳಿಗೆ ಕಾಣಿಸದೇ ಇರಬಹುದು. ಅಂಥದ್ದೇನಾದ್ರೂ ದೋಷ ಅವಳಿಂದ ಗುರುತಿಸಲ್ಪಟ್ಟದಿದ್ರೆ ಹೇಳಿ, ಆ ದೋಷವನ್ನು ನಿವಾರಿಸಿ ನನ್ನ ತಮ್ಮನಿಗೊಂದು ಪರಿಪೂರ್ಣತೆಯನ್ನು ಕಲ್ಪಿಸಿಕೊಳ್ಳುವ ಆಲೋಚನೆಯಿಂದ ಯಾಕೆ? ಚಕ್ರವರ್ತಿಗಳಲ್ಲಿ ಏನೋ ದೋಷ ಇಲ್ಲ. ಅವರಲ್ಲಿ ದೋಷವನ್ನು ಹೇಳಿದ್ರೆ ನನ್ನ ನಾಲಿಗೆಯಲ್ಲಿ ಹುಳ ಬೀಳಬೇಕು. ಹಾಗಾದ್ರೆ ಸರಿ ಇರುವ ಚಕ್ರವರ್ತಿಯನ್ನು ಮದುವಾಗುವುದಿಲ್ಲ ಹೇಳಿದ್ರೆ ನಿನಗೂ ಉಪ್ಪರಿಗೆ ಸಮ ಇಲ್ಲ. ಇಲ್ಲ, ಉಪ್ಪರಿಗೆ ಸಮ ಉಂಟು. ಮತ್ತೇನು? ಚಕ್ರವರ್ತಿಯ ಕೈ ಹಿಡಿಯುವ ಪಾತ್ರತೆ ತನ್ನದ್ದಲ್ಲ. ನಮ್ಮ ಚಿಕ್ಕಮ್ಮ ಹೇಳಿದ್ದು ಸತ್ಕುಲ ಪ್ರಸೂತೆಯರು ಅಂತ. ಅಬ್ಬ ಏನಪ್ಪ ಬಂದಲ್ಲ, ಯಾಕೆ ಹಾಗೆ ಹೇಳ್ತೀವಿ? ಆವಾಗ ಹುಡುಗಿ ಬಾಯಿ ಬಿಟ್ಟ. ಸ್ವಯಂವರದ ಮುನ್ನಾ ದಿನ ನದಿ ತಟಾಕದಲ್ಲಿ ಕಾಣಸಿಕ್ಕಿದ ಸಾಲ್ವ ತನ್ನಲ್ಲಿ ಪ್ರೇಮವನ್ನು ಪ್ರಕಟಿಸಿದಾಗ ತಾನೂ ಪೂರಕಳಾಗಿ ವ್ಯವಹರಿಸಿದೆ. ಕೈ ಮೇಲೆ ಕೈ ಇಟ್ಟು ಭಾಷೆಯನ್ನೂ ಕೊಟ್ಟೆ. ನಾಳೆ ಸ್ವಯಂವರ ಮಂಟಪಕ್ಕೆ ಬಾ, ನನಗೆ ಈಗಲೂ ಅರ್ಥ ಆಗುವುದಿಲ್ಲ. ಸೀದಾ ಹೋಗ್ಬೇಕಿತ್ತವ. ಅಪ್ಪನದ್ದಾದಂತಹ ನಿರ್ಣಯವನ್ನು ಅತಿಕ್ರಮಿಸಿ ಭಾಷೆ ಕೊಡ್ಲಿಕ್ಕೆ ಬರ್ತದಂತೆ, ಹೋಗ್ಲಿಕ್ಕೆ ಬರುವುದಿಲ್ಲ. ಅವಳು ಬರ್ಲಿಕ್ಕೆ ಹೇಳಿ ಹಿಂದೆ ಬಂದಲ್ಲ. ವಿಷಯವನ್ನು ಗುಟ್ಟಾಗಿಡುವಲ್ಲಿ ಏನವಳಿಗೆ ಉದ್ದೇಶ? ಅದು ಈಗಲೂ ಅವಳು ಬಾಯಿ ಬಿಡುವುದಿಲ್ಲ. ಯಾಕೆ ಗುಟ್ಟಾಗಿಟ್ರು? ಅದೂ ಇಲ್ಲ. ತಕೊಳ್ಳಿ, ಮಾತಿನಿಂದ ಮನಸ್ಸಿನಿಂದ ಅನ್ಯರ ವಧು ತಾನು. ಆಯ್ತು, ಅನ್ಯರ ವಧು ತಂಗಿಯರಿಂದ ಬೇರೆ ಹೇಳುವ ತನ್ನ ನಿಲುವನ್ನಾದರೂ ಅಲ್ಲಿ ಪ್ರಕಟಿಸಬೇಡವೇ? ಅದನ್ನೂ ಪ್ರಕಟಿಸಲಿಲ್ಲ. ಹಾಗಾಗಿ ನಾನು ತರುವ ಹಾಗಾಯಿತು.